ಸ್ಕೂಟರ್ಗೆ ಹೊಸ ಟೈರ್ ಹಾಕಿದ ತಕ್ಷಣ ಹ್ಯಾಂಡಲ್ ಯಾಕೋ ವಿಚಿತ್ರವಾಗಿ ಶೇಕ್ ಆಗೋಕ್ ಶುರುವಾಗುತ್ತೆ. ಗಾಡಿ ಓಡಿಸೋಕೆ ಒಂಥರ ಭಯ. ಈ ಅನುಭವ ತುಂಬಾ ಜನರಿಗೆ ಆಗಿರುತ್ತೆ. ಯಾಕೆ ಹೀಗಾಗತ್ತೆ? ಇದಕ್ಕೆ ಪರಿಹಾರ ಏನು? ಬನ್ನಿ ಈ ಒಂದು ವಿಶ್ಲೇಷಣೆಯಲ್ಲಿ ನೋಡೋಣ. ಹೌದು, ಸ್ಕೂಟರ್ ಟೈರ್ ಚೇಂಜ್ ಮಾಡಿದ ಮೇಲೆ ಇದ್ದಕ್ಕಿದ್ದಂತೆ ಹ್ಯಾಂಡಲ್ ಯಾಕೋ ಸರಿ ಇಲ್ಲ, ಅಸುರಕ್ಷಿತ ಅನಿಸೋದು, ಗಾಡಿ ಒಂದು ಕಡೆಗೆ ಎಳೆಯೋ ಥರ ಆಗೋದು, ವೋಬಲ್ ಆಗೋದು, ಇದು ತುಂಬ ಜನ ರೈಡರ್ಗಳು ಎದುರಿಸೋ ಸಾಮಾನ್ಯ ಸಮಸ್ಯೆ. ಆದರೆ ನೋಡಿ, ಇದನ್ನು ಕೇವಲ ಒಂದು ಸಣ್ಣ ಕಿರಿಕಿರಿ ಅಂತ ತಳ್ಳಿ ಹಾಕೋಕ್ಕಾಗಲ್ಲ. ಯಾಕಂದರೆ ಇದು ಒಂದು ಸೀರಿಯಸ್ ಸೇಫ್ಟಿ ಪ್ರಾಬ್ಲಮ್. ಟೆಕ್ನಿಕಲ್ ಆಗಿ ಇದನ್ನು ಡೆತ್ ವಾಬಲ್ ಅಥವಾ ಹೆಡ್ ಶೇಕ್ ಅಂತ ಕರೀತಾರೆ. ಕೇಳೋಕೆ ಸ್ವಲ್ಪ ಭಯಾನಕ ಅನಿಸಿದ್ರು ಇದು ನಿಜಕ್ಕೂ ಡೇಂಜರಸ್. ಸಾಮಾನ್ಯವಾಗಿ ಗಂಟೆಗೆ ಒಂದು 40ರಿಂದ 60 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗಬೇಕಾದ್ರೆ ಹ್ಯಾಂಡಲ್ ಬಾರ್ಗಳು ಸಡನ್ನಾಗಿ ಫಾಸ್ಟಾಗಿ ಶೇಕ್ ಆಗೋಕ್ಕೆ ಶುರುವಾಗುತ್ತೆ. ಯಾಕೆ ಹೀಗೆ? ಯಾಕಂದರೆ ಸ್ಕೂಟರ್ನ ಸಸ್ಪೆನ್ಷನ್ ಜಿಯೋಮೆಟ್ರಿ ಅಂದರೆ ಅದರ ಬ್ಯಾಲೆನ್ಸ್ ಎಲ್ಲೋ ಒಂದು ಕಡೆ ತಪ್ಪಿರುತ್ತೆ. ಸರಿ, ಹಾಗಿದ್ರೆ ಈ ಅಪಾಯಕಾರಿ ಹ್ಯಾಂಡಲ್ ವೋಬಲ್ ಹಿಂದಿನ ಅಸಲಿ ಕಥೆ ಏನು? ಬನ್ನಿ ಸ್ವಲ್ಪ ಡೀಪ್ ಆಗಿ ನೋಡೋಣ. ಇಲ್ಲೊಂದು ದೊಡ್ಡ ತಪ್ಪು ತಿಳುವಳಿಕೆ ಇದೆ, ಒಂದು ಮಿತ್. ಏನದು? ಫ್ರಂಟ್ ವೀಲ್ಗೆ ಅಗ್ರೆಸಿವ್ ಆಗಿರೋ ಬಟನ್ ಟೈರ್ ಹಾಕಿದ್ರೆ ಗ್ರಿಪ್ ಜಾಸ್ತಿ ಸಿಗುತ್ತೆ, ನೋಡೋಕ್ಕೂ ಸಖತ್ತಾಗಿ ಕಾಣುತ್ತೆ ಅಂತ. ಆದರೆ ರಿಯಾಲಿಟಿ ಪೂರ್ತಿ ಬೇರೆ. ನಿಜ ಏನಪ್ಪ ಅಂದರೆ ಇದು ಜಿಯೋಮೆಟ್ರಿಕಲ್ ಮಿಸ್ಮ್ಯಾಚ್ ಅನ್ನೋ ಒಂದು ಅಪಾಯಕಾರಿ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡುತ್ತೆ. ಅಂದರೆ ಇದು ಸ್ಕೂಟರ್ನ ಸ್ಟೀರಿಂಗ್ ಜೊತೆ ಫೈಟ್ ಮಾಡೋಕೆ ಶುರು ಮಾಡುತ್ತೆ. ಹಾಗಿದ್ರೆ ಈ ಜಿಯೋಮೆಟ್ರಿಕಲ್ ಮಿಸ್ಮ್ಯಾಚ್ ಅಂದರೆ ಏನು? ಸಿಂಪಲ್ ಆಗಿ ಹೇಳಬೇಕಂದ್ರೆ ಸ್ಕೂಟರ್ನ ಫ್ರಂಟ್ ಮತ್ತು ರೇರ್ ಟೈರ್ಗಳು ಬೇರೆ ಬೇರೆ ಕೆಲಸಕ್ಕಾಗಿ ಡಿಸೈನ್ ಆಗಿರುತ್ತೆ. ಫ್ರಂಟ್ ಟೈರ್ ಗಾಡಿನ ಲೀನ್ ಮಾಡೋಕ್ಕೆ ಅಂದರೆ ತಿರುಗಿಸೋಕೆ ಒಂದು ರೀತಿ ತ್ರಿಕೋನಾಕಾರದಲ್ಲಿ ರೌಂಡ್ ಪ್ರೊಫೈಲ್ನಲ್ಲಿರುತ್ತೆ. ಆದರೆ ರೇರ್ ಟೈರ್ ಸ್ಟೆಬಿಲಿಟಿಗೋಸ್ಕರ ಫ್ಲ್ಯಾಟ್ ಆಗಿ ಅಂದರೆ ಚೌಕಾಕಾರದ ಪ್ರೊಫೈಲ್ ಹೊಂದಿರುತ್ತೆ. ಈಗ ನೀವೇ ಯೋಚನೆ ಮಾಡಿ, ಸ್ಟೆಬಿಲಿಟಿಗೋಸ್ಕರ ಇರೋ ರೇರ್ ಟೈರ್ನ ತೊಗೊಂಡು ಹೋಗಿ ಟರ್ನಿಂಗ್ಗೋಸ್ಕರ ಇರೋ ಫ್ರಂಟ್ ವೀಲ್ಗೆ ಹಾಕಿದ್ರೆ ಏನಾಗುತ್ತೆ? ಅಲ್ಲೇ ನೋಡಿ ಪ್ರಾಬ್ಲಮ್ ಶುರುವಾಗೋದು. ಇದನ್ನ ಹೀಗೂ ಹೇಳಬಹುದು, ಆ ವಾಬಲ್ ಇದೆಯಲ್ಲ ಅದು ಬೇರೆ ಏನೂ ಅಲ್ಲ, ಗಾಡಿ ತನ್ನ ಬ್ಯಾಲೆನ್ಸ್ ಸರಿಯಿಲ್ಲ ಅಂತ ನಮಗೆ ಹೇಳ್ತಿರೋ ಒಂದು ರೀತಿ. ಹೌದು, ಇದು ಬರೀ ಒಂದು ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಲ್ಲ, ಅದು ಗಾಡಿ ಕೊಡ್ತಿರೋ ಒಂದು ವಾರ್ನಿಂಗ್ ಸಿಗ್ನಲ್. ಸೊ ಇದೇ ನೋಡಿ ಬಟನ್ ಟೈರ್ ಮಿತ್ ಅಂದರೆ. ಈಗ ಇದಕ್ಕೆ ಸರಿಯಾದ ಸೊಲ್ಯೂಷನ್ ಏನು ಅಂತ ನೋಡೋಣ ಬನ್ನಿ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಅತ್ಯಂತ ಪ್ರಮುಖವಾದ ಪಾಯಿಂಟ್ ಒಂದೇ, ತುಂಬ ಸಿಂಪಲ್. ಯಾವ ಟೈರ್ನ ಹಿಂಬದಿ ಚಕ್ರಕ್ಕಾಗಿ ಡಿಸೈನ್ ಮಾಡಿದ್ದಾರೋ ಅದು ಅಲ್ಲೇ ಇರಬೇಕು ಅಷ್ಟೇ. ಸೇಫ್ಟಿ ವಿಷಯದಲ್ಲಿ ಈ ರೂಲನ್ನು ಬ್ರೇಕ್ ಮಾಡೋ ಮಾತೇ ಇಲ್ಲ. ಓಕೆ, ಏನನ್ನ ಮಾಡಬಾರ್ದು ಅಂತ ಕ್ಲಿಯರ್ ಆಯಿತು. ಈಗ ಏನು ಮಾಡಬೇಕು ಅಂತ ನೋಡೋಣ. ನಮ್ಮ ಡ್ರೈವಿಂಗ್ ಸ್ಟೈಲ್ಗೆ ಪರ್ಫೆಕ್ಟ್ ಆಗಿರೋ ಟೈರ್ನ ಹೇಗೆ ಚೂಸ್ ಮಾಡೋದು ಅದ್ರ ಬಗ್ಗೆ ಮಾತಾಡೋಣ. ನೋಡಿ, ನಮ್ಮ ಡ್ರೈವಿಂಗ್ ಸ್ಟೈಲ್ಗೆ ತಕ್ಕಂತೆ ಟೈರ್ ಸೆಲೆಕ್ಟ್ ಮಾಡಬೇಕು. ನೀವೊಬ್ಬ ಸಿಟಿ ರೈಡರ್ ಆಗಿದ್ರೆ, ಅಂದರೆ ತಿಂಗಳಿಗೆ ಒಂದು 500 ಕಿಲೋಮೀಟರ್ಗಿಂತ ಕಮ್ಮಿ ಓಡಿಸ್ತೀನಿ ಅಂದರೆ ರಿಬ್ ಪ್ಯಾಟರ್ನ್ ಟೈರ್ಗಳು ಬೆಸ್ಟ್. ಯಾಕಂದರೆ ಸ್ಮೂತ್ ರೈಡ್, ಒಳ್ಳೆ ಮೈಲೇಜ್ ಮತ್ತು ಇನ್ಸ್ಟೆಂಟ್ ಸ್ಟಾಪಿಂಗ್ ಸಿಗುತ್ತೆ. ಒಂದು ವೇಳೆ ಡೈಲಿ ಕಮ್ಯೂಟರ್ ಆಗಿದ್ರೆ, ಅಂದರೆ 500ರಿಂದ 1000 ಕಿಲೋಮೀಟರ್ ಓಡಿಸ್ತಿದ್ರೆ ಸೆಮಿ ಲಗ್ ಅಥವಾ ಹೈಬ್ರಿಡ್ ಪ್ಯಾಟರ್ನ್ ಒಳ್ಳೆಯದು. ಇದು ಗುಂಡಿಗಳನ್ನು ಚೆನ್ನಾಗಿ ತಡ್ಕೊಳ್ಳುತ್ತೆ, ಲೈಫ್ ಕೂಡ ಜಾಸ್ತಿ ಬರುತ್ತೆ. ಇನ್ನು ಹಳ್ಳಿ ಕಡೆ ಅಂದರೆ ರಫ್ ರೋಡ್ಗಳಲ್ಲಿ ಜಾಸ್ತಿ ಓಡಿಸೋರಾದರೆ ಬಟನ್ ಅಥವಾ ಬ್ಲಾಕ್ ಪ್ಯಾಟರ್ನ್ ಟೈರ್ ಬಳಸ್ಬೋದು. ಆದರೆ ಒಂದು ಕಂಡೀಷನ್, ಇದನ್ನು ಕೇವಲ ಹಿಂಬದಿ ಚಕ್ರಕ್ಕೆ ಮಾತ್ರ ಹಾಕಬೇಕು. ಇದು ತುಂಬ ಇಂಪಾರ್ಟೆಂಟ್. ಈಗ ಕೊನೆಯದಾಗಿ ಕೆಲವು ಸಿಂಪಲ್ ಆದರೂ ತುಂಬ ಇಂಪಾರ್ಟೆಂಟ್ ಆದ ಮೇಂಟೆನೆನ್ಸ್ ಟಿಪ್ಸ್ ನೋಡೋಣ. ಇವನ್ನ ಕ್ವಿಕ್ ಹ್ಯಾಕ್ಸ್ ಅಂತಲೂ ಕರಿಬೋದು. ಒಂದು ವೇಳೆ ಸರಿ ಟೈರ್ ಹಾಕಿದ್ರೂ ವೋಬಲ್ ಆಗ್ತಿದ್ರೆ ನಂಬರ್ 1 ಕಾರಣ ಏನಪ್ಪ ಅಂದರೆ ಟೈರ್ ಪ್ರೆಷರ್. ಹೌದು, ಗಾಳಿಯ ಒತ್ತಡ ಸರಿ ಇಲ್ಲ ಅಂದರೆ ಅದು ಗಾಡಿಯ ಸ್ಟೆಬಿಲಿಟಿ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡುತ್ತೆ. ಫ್ರಂಟ್ ಟೈರ್ಗೆ ಬಂದರೆ ಕರೆಕ್ಟ್ ಪ್ರೆಷರ್ 22 PSI. ಇಲ್ಲೊಂದು ಚಿಕ್ಕ ಟಿಪ್, ಯಾವಾಗಲೂ ಟೈರ್ ತಣ್ಣಗಿದ್ದಾಗಲೇ ಪ್ರೆಷರ್ ಚೆಕ್ ಮಾಡಿ, ಆಗ ನಿಮಗೆ ಸರಿಯಾದ ರೀಡಿಂಗ್ ಸಿಗುತ್ತೆ. ಹಾಗೆ ಹಿಂಬದಿ ಟೈರ್ಗೆ ಒಬ್ಬರೇ ರೈಡ್ ಮಾಡ್ತಿದ್ರೆ 29 PSI ಬೇಕು. ಆದರೆ ಜೊತೆಗೆ ಇನ್ನೊಬ್ಬರು ಕೂತಿದ್ರೆ ಆಗ ಸೇಫ್ಟಿ ಮತ್ತು ಬ್ಯಾಲೆನ್ಸ್ಗೋಸ್ಕರ ಪ್ರೆಷರನ್ನು 36 PSIಗೆ ಹೆಚ್ಚಿಸಬೇಕು. ನೋಡಿ, ಇದೊಂದು ಸಣ್ಣ ಚೇಂಜ್ ಅಷ್ಟೇ, ಆದರೆ ಗಾಡಿಯ ಸ್ಟೆಬಿಲಿಟಿಲಿ ದೊಡ್ಡ ವ್ಯತ್ಯಾಸ ತರುತ್ತೆ. ಇನ್ನೊಂದು ಕ್ರಿಟಿಕಲ್ ರೂಲ್, ಇದನ್ನು ಮರಿಲೇಬಾರ್ದು. ಸವೆದು ಹೋಗಿರೋ ರೇರ್ ಟೈರ್ನ ಯಾವತ್ತೂ ಫ್ರಂಟ್ಗೆ ಹಾಕೋಕೆ ಹೋಗಬಾರ್ದು. ಯಾಕಂದರೆ ರೇರ್ ಟೈರು ಯಾವಾಗಲೂ ಫ್ರಂಟ್ ಟೈರ್ಗಿಂತ ಡಬಲ್ ಸ್ಪೀಡಲ್ಲಿ ಸವಿಯುತ್ತೆ. ಸೊ ಫ್ರಂಟ್ಗೆ ಹಾಕೋದಾದರೆ ಹೊಸ ಟೈರನ್ನೇ ಹಾಕಿ. ಸರಿ, ಹಾಗಾದರೆ ಟೈರ್ ಚೇಂಜ್ ಮಾಡೋ ಟೈಮ್ ಬಂತು ಅಂತ ಹೇಗೆ ಗೊತ್ತಾಗುತ್ತೆ? ಸಿಂಪಲ್, 3 ವಿಷಯಗಳನ್ನ ಗಮನಿಸಿ. 1, ಟೈರ್ ಸೈಡ್ಗಳಲ್ಲಿ ಕ್ರ್ಯಾಕ್ಸ್ ಕಾಣಿಸ್ತಾ ಇದೆಯಾ ಅಂತ. 2, ಟ್ರೆಡ್ ಮಧ್ಯೆ ಇರೋ ಸಣ್ಣ ಉಬ್ಬುಗಳು ಅಂದರೆ ಟ್ರೆಡ್ ವೇರ್ ಇಂಡಿಕೇಟರ್ಸ್, ಟ್ರೆಡ್ ಜೊತೆ ಸಮ ಆಗಿದೆಯಾ ಅಂತ. 3, ಟೈರ್ ಮೇಲೆ ಎಲ್ಲಾದರೂ ಊದ್ಕೊಂಡಿದೆಯಾ ಅಥವಾ ಬಬಲ್ಸ್ ಬಂದಿದೆಯಾ ಅಂತ. ಇವುಗಳಲ್ಲಿ ಯಾವುದೇ ಒಂದು ಕಂಡ್ರೂ ತಕ್ಷಣ ಟೈರ್ ಚೇಂಜ್ ಮಾಡಬೇಕು.
ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಸ್ಕೂಟರ್ ವಾಬಿಲ್ ಆದಾಗ ಅದು ನಮ್ಮ ಜೊತೆ ಏನು ಮಾತಾಡೋಕ್ಕೆ ಟ್ರೈ ಮಾಡ್ತಿದೆ? ಅದು ಕೇವಲ ಒಂದು ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಂತ ಅನ್ಕೋಬೇಡಿ. ಅದು ಅದರ ಜಿಯೋಮೆಟ್ರಿ, ಅದರ ಬ್ಯಾಲೆನ್ಸ್ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸೇಫ್ಟಿ ಬಗ್ಗೆ ಕೊಡ್ತಿರೋ ಒಂದು ಪ್ರಮುಖ ಸಂದೇಶ. ಇದ್ರ ಬಗ್ಗೆ ಯೋಚಿಸಿ, ಸೇಫ್ ಆಗಿ ರೈಡ್ ಮಾಡಿ.